ಕೂತ್ಕೊಳ್ಳಿ ಸರ್, ನೀವು ಸೀನಿಯರ್ ಮೆಂಬರ್ ಇದ್ರಿ, ಕೂತ್ಕೊಳ್ಳಿ ಸರ್. ಚುನಾವಣೆ ನಡೀತಾ ಇದೆ, ಕೂತ್ಕೊಳ್ಳಿ. ಏನ್ ಎಲೆಕ್ಷನ್ ಹಿಂಗೆ ಮಾಡ್ತೀರಿ ನೀವು? ಎಲೆಕ್ಷನ್ ಹಿಂಗೆ ಮಾಡ್ತೀರಿ ನೀವು? ಮತ್ತೆ ಚುನಾವಣೆ ಅಲ್ವಾ ಇದು? ನಮಸ್ಕಾರ, ಚುನಾವಣೆ. ಕುಂತ್ಕೊಳ್ರಿ ರೀ, ಕುತ್ಕೊಳ್ಳಿ. ನನಗೆ ಗೊತ್ತಿದೆ ನೋಡಿ, ಪೀಠಕ್ಕೆ ಗೊತ್ತಿದೆ, ಪೀಠಕ್ಕೆ ಗೊತ್ತಿದೆ. ಸುಮ್ಮನೆ ಕುತ್ಕೊಳ್ಳಿ, ಸುಮ್ಮನೆ ರವಿಕುಮಾರ್, ಸುಮ್ಮನೆ ಕುತ್ಕೊಳ್ಳಿ, ಹೇಳಿದ್ದೀನಿ. ಕುತ್ಕೊಳ್ಳಿ ಸುಮ್ಮನೆ, ದಯವಿಟ್ಟು ಪ್ಲೀಸ್ ಕುತ್ಕೊಳ್ಳಿ ಸುಮ್ಮನೆ. ಈಗ ಮತಕ್ಕಾಗ್ತಾ ಇದ್ದೀನಿ. ಪ್ರಸ್ತಾವದ ಪರವಾಗಿರೋರು ಮೊದಲ ರೋಲ್ನಲ್ಲಿರ್ತಕ್ಕಂಥವ್ರು ತಮ್ಮ ಸ್ಥಾನ ಎದ್ದು ನಿಲ್ಲಬೇಕು. ಓದಿದ್ದೀನಿ, ಅಲ್ಲಿ ಓದಿ ಮತಕ್ಕೆ ಹಾಕಿದ್ದೀನಿ. ಆಮೇಲೆ ಬಲಭಾಗದ ಎರಡನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಹಾಕೊಳ್ಳಿ. ಮೂರನೇ ಸಾಲಿನಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಹಾಕೊಳ್ಳಿ. ನಾಲ್ಕನೇ ಸಾಲಿನಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಏಕೆ? ಬಲಭಾಗದಲ್ಲಿರ್ತಕ್ಕಂಥವ್ರು. ಈಗ ಎಡಭಾಗದಲ್ಲಿರ್ತಕ್ಕಂಥವ್ರು ಮೊದಲನೇ ಸಾಲಿನಿರ್ತಕ್ಕಂಥ ಪ್ರಸ್ತಾವದ ಪರವಾಗಿರೋರು ಎದ್ದು ನಿಲ್ಲಬೇಕು. ಇಲ್ಲ ರೀ, ನೀವೇನ್ರಿ, ನೀವು ಎಲೆಕ್ಷನ್ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಕೇಳ್ತೀರಾ? ಎರಡನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು ಎಡಭಾಗದಲ್ಲಿ. ಮೂರನೇ ಸಾಲಿನಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು ಎಡಭಾಗದಲ್ಲಿ. ನಾಲ್ಕನೇ ಸಾಲಿನಲ್ಲಿರ್ತಕ್ಕಂಥವ್ರು ಎಡಭಾಗದಲ್ಲಿರೋ ಎದ್ದು ನಿಲ್ಲಬೇಕು. ಹೌದು, ಇರ್ರಿ. ನೀವ್ಯಾಕೆ ಮಾತಾಡ್ತೀರ್ರಿ? ಎಡಭಾಗದಲ್ಲಿರೋರು ನಾಲ್ಕನೇ ಸಾಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಎಷ್ಟಾಯ್ತು ನೋಡಿ. ಪ್ರಸ್ತಾವದ ವಿರುದ್ಧವಾಗಿ ಇರುವವರು ಮೊದಲನೇ ರೋಲ್ನಲ್ಲಿರ್ತಕ್ಕಂಥವ್ರು ಎಡಭಾಗದಲ್ಲಿ ಎದ್ದು ನಿಲ್ಲಬೇಕು. ಪ್ರಸ್ತಾವದ ವಿರುದ್ಧ ಇರ್ತಕ್ಕಂಥವ್ರು. ಎರಡನೇ ಸಾಲ ಎಡಭಾಗದಲ್ಲಿರ್ತಕ್ಕಂಥವ್ರು ಎದ್ದು ನಿಲ್ಲಬೇಕು. ಮೂರನೇ ಸಾಲ ಇರ್ತಕ್ಕಂಥವ್ರು ಎಡಭಾಗದಲ್ಲಿರ್ತಕ್ಕಂಥ ಎದ್ದು ನಿಲ್ಲಬೇಕು. ಕರೆಕ್ಟ್ ಅಲ್ಲ ಕಾಕ್ರಿ? ಕರೆಕ್ಟ್ ಆಗಿದೆ ಸರ್. ವಿರುದ್ಧವಾಗಿ 30. ಸರಿಯಾ? ಕರೆಕ್ಟ್ ಇದೆಯಾ ನೋಡಿ. 30 12 ಸರಿ ಸರಿ. ನೆಕ್ಸ್ಟ್ ಪೇಜ್ಗೆ ಹೋಗಿ ಸರ್. ಅನೌನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಜ್. ಈಗ ಪ್ರಸ್ತಾವದ ಪರವಾಗಿ ಒಟ್ಟು 38 ಮತಗಳು ಬಂದಿದ್ದಾವೆ. ಪ್ರಸ್ತಾವದ ವಿರುದ್ಧವಾಗಿ ಒಟ್ಟು 30 ಮತಗಳು ಬಂದಿದ್ದಾವೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ ಬಿ.ಕೆ. ಹರಿಪ್ರಸಾದ್ ಅವರು ಮಂಡಿಸಿರುವ ಡಾಕ್ಟರ್ ಯತೀಂದ್ರ ಎಸ್ ಸಭಾನಾಯಕರು ಅನುಮೋದಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆ ಎಂದು ಘೋಷಿಸುತ್ತೇನೆ. ಮತ್ತು
ಶ್ರೀ ಸಲೀಂ ಅಹಮದ್ ಅವರನ್ನ ಅಭಿನಂದಿಸುತ್ತೇನೆ. ಮಾನ್ಯ ಸಭಾನಾಯಕರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಪ್ರಸ್ತಾವವನ್ನು ಮಂಡಿಸಿದವರು ಹಾಗೂ ಪ್ರಸ್ತಾವವನ್ನು ಅನುಮೋದಿಸಿದವರು ಶ್ರೀ ಸಲೀಂ ಅಹಮದ್ ಅವರನ್ನ ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಬನ್ನಿ, ನೀವು ಬರ್ಬೇಕು, ಬನ್ರಿ. ಅಲ್ಲಿ ಮಾತಾಡ್ದು ಅವಾಗ ನೀವು ಹೋಗ್ಬೇಕು ಸರ್. ಇಲ್ಲ ಹೋಗ್ಬೇಕು, ಬನ್ನಿ. ಇಲ್ಲ ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ. ನಾನು ಹೇಳೋದು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ಬನ್ನಿ ಬನ್ನಿ. ನೀವಿಲ್ಲ ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ 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 ಸರ್, ಈಗ ಬನ್ನಿ 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 ಬನ್ನಿ. ನೀವು ಈ ಕಡೆ ಬನ್ನಿ ಸರ್. ಹಾ ಬನ್ನಿ, ಅಷ್ಟೇ. ಓಕೆ, ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ. ಅಧ್ಯಕ್ಷರೇ, ಸಲೀಂ ಅಹಮದ್ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ. ಅಭಿನಂದನೆಗಳು ಮತ್ತೊಮ್ಮೆ. ಚುನಾವಣೆ ನಡೆಸಿಕೊಟ್ಟಿದ್ದಕ್ಕೆ ನಿಮಗೂ ಅಭಿನಂದನೆಗಳು. ಈಗ ಒಂದು ನಿಮಿಷ. ಈಗ 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 ನೂತನ ಸಭಾಪತಿಯವರಾಗಿ ಸಲೀಂ ಅಹಮದ್ ಅವರು ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಕ್ಕಂಥ ಸದಸ್ಯರು ದಯಮಾಡಿ ಮಾತನಾಡಬಹುದು. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನೀವು ಯಾರಿಗೂ ಕೊಟ್ಟಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. 4 ಜನದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ನೀವು ಮಾಡಿದಂತ ಅಪರಾಧದಿಂದ. ಸ್ವಲ್ಪ ಆ ಕಡೆ ಎಷ್ಟು ಜನ ಇದ್ದಾರೆ, ಈ ಕಡೆ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡಿ ಮಾತಾಡಿ. ನೂತನವಾಗಿ ಆಯ್ಕೆ ಸಭಾಪತಿಯವರಿಗೆ ಒಂದು ನಿಮಿಷ ಫಸ್ಟ್ ಸಭಾನಾಯಕರು. ಈಗ ಸಭಾನಾಯಕರು ಇವತ್ತು ಪರಿಷತ್ನಲ್ಲಿ ನೂತನವಾಗಿ ಸಭಾಪತಿಗಳಾಗಿ ಆಯ್ಕೆಯಾಗಿರುವಂತಹ ಮಾನ್ಯ ಸಲೀಂ ಅಹಮದ್ ಅವರಿಗೆ ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಮೊದಲು ತಿಳಿಸಕ್ಕೆ ಇಷ್ಟಪಡ್ತೇನೆ. ಸಲೀಂ ಅಹಮದ್ ರವರು ಅಪಾರ ಅನುಭವ ಮತ್ತೆ ರಾಜಕೀಯ ಪರಿಣಿತಿ ಹೊಂದಿರುವಂತಹವರು. ಇವತ್ತು ಅವರು ಸಭಾಪತಿಯ ಪೀಠನ ಅಲಂಕರಿಸಿರುವುದು ಬಹಳ ನಮಗೆಲ್ಲ ಸಂತೋಷವಾದಂತಹ ಸಂಗತಿ. ಸಲೀಂ ಅಹಮದ್ ಅವರ ಅಜ್ಜ, ಅವರ ತಾತ ಮುಸ್ತಫಾ ಅಹಮದ್ ರವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಸೊ ಹಾಗಾಗಿ ಅಪ್ಪಟ ದೇಶ ಪ್ರೇಮದ ಕುಟುಂಬದಿಂದ ಬಂದಿರೋರು. ಹಾಗಾಗಿ ರಾಷ್ಟ್ರ ಪ್ರೇಮ ಅನ್ನೋದು ಅವರ ಒಂದು ರಕ್ತಗತವಾಗೇ ಇದೆ. ಅವರು ಬಹಳ ತಳಮಟ್ಟದಿಂದ ರಾಜಕೀಯದಲ್ಲಿ ಬೆಳ್ಕೊಂಡು ಬಂದಂಥವರು. ವಿದ್ಯಾರ್ಥಿ ದೆಸೆಯಲ್ಲೇ 18ನೇ ವಯಸ್ಸಿನಲ್ಲೇ ಅವರು ರಾಜಕೀಯ ಪ್ರವೇಶ ಮಾಡಿದ್ರು. ಮೊದಲು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಅವರು ತಮ್ಮ ಮೊದಲ ರಾಜಕೀಯ ಹೆಜ್ಜೆ ಇಟ್ಟಿದ್ರು. ನಂತರ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ಅವರು ಮಾರು ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಾದಂತಹ NSUನ ಅವರು ಪ್ರವೇಶ ಮಾಡಿದ್ರು. ನಂತರ ನಮ್ಮ ಕರ್ನಾಟಕ ರಾಜ್ಯದ NSU ಅಧ್ಯಕ್ಷರಾಗಿ ಅವರು ಹುದ್ದೆಯನ್ನು ಅಲಂಕರಿಸಿದ್ರು. ನಂತರ ನಮ್ಮ ರಾಷ್ಟ್ರದ ಅಖಿಲ ಭಾರತ ರಾಷ್ಟ್ರೀಯ
ವಿದ್ಯಾರ್ಥಿ ಸಂಘಟನೆ, ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರು ಕೂಡ ಆದರು. ಅದಲ್ಲದೆ ಬೇಕಾದಷ್ಟು ಅವರು ಹುದ್ದೆಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಲಂಕಾರ ಮಾಡಿದ್ದಾರೆ. ಅವರು ಭಾರತೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿದ್ದರು, KPCC ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ, ತೆಲಂಗಾಣ ರಾಜ್ಯದ ಉಸ್ತುವಾರಿಯಾಗಿದ್ದಾರೆ. ಮತ್ತೆ ಅವರ ಒಂದು ಸಂಘಟನಾ ಶಕ್ತಿ ಮತ್ತೆ ರಾಜಕೀಯ ಒಂದು ಪರಿಣಿತಿಯನ್ನ ಗಮನಿಸಿ ನಮ್ಮ ಪಕ್ಷ ಇಷ್ಟೆಲ್ಲ ಅವರಿಗೆ ಹುದ್ದೆಗಳನ್ನ ಕೊಟ್ಟಂತ ಎಲ್ಲ ಜವಾಬ್ದಾರಿಗಳನ್ನ ಬಹಳ ಜವಾಬ್ದಾರಿಯಿಂದ ಬಹಳ ದಕ್ಷತೆಯಿಂದ ಸಲೀಂ ಅಹಮದ್ ಅವರು ನಿರ್ವಹಿಸಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರ ಸಂಘಟನೆ ಅಧ್ಯಕ್ಷರಾಗಿ ಕೂಡ ಅವರು ಸೇವೆ ಸಲ್ಲಿಸಿ ನಮ್ಮ ಗ್ರಾಮೀಣ ಯುವಕರ ಕೌಶಲ್ಯ ಅಭಿವೃದ್ಧಿಗೆ ಅವರು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಮೂರು ಬಾರಿ ಅವರು ವಿಧಾನ ಪರಿಷತ್ತಿನಿಂದ ಶಾಸಕರಾಗಿದ್ದಾರೆ. ಮತ್ತೆ 3 ಬಾರಿ ನಮ್ಮ ಸರ್ಕಾರಿ ಮುಖ್ಯ ಸಚೇತಕರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ವಿಧಾನ ಪರಿಷತ್ತಿನ ಎಲ್ಲ ಕಾರ್ಯಕಲಾಪಗಳ ಬಗ್ಗೆ ಅವರಿಗೆ ಆಳವಾದಂತಹ ಜ್ಞಾನ ಇದೆ, ಅನುಭವ ಇದೆ. ಮತ್ತೆ ಇವತ್ತು ನಮ್ಮ ವಿಧಾನ ಪರಿಷತ್ತು ಅಂತಂತಂದ್ರೆ ಚಿಂತಕ ಚಾವಡಿ ಅಂತ ಹೆಸರಾಗಿರುವಂಥದ್ದು, ಹಿರಿಯರ ಮನೆ, ಮೇಲ್ಮನೆ ಅಂತ ಹೆಸರು ಪಡ್ಕೊಂಡಿರುವಂಥದ್ದು. ಈ ಒಂದು ಸದನದಲ್ಲಿ ಯಾವಾಗಲೂ ಕೂಡ ಗುಣಮಟ್ಟದ ಚರ್ಚೆಗಳಾಗಬೇಕು, ಸಾರ್ವಜನಿಕ ಮಹತ್ವದ ಚರ್ಚೆಗಳಾಗಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸಗಳಾಗಬೇಕು. ರಾಜಕೀಯಕ್ಕಿಂತ ಹೆಚ್ಚಾಗಿ ಜನರ ಪರವಾಗಿ ಕಾಳಜಿ ಇಟ್ಕೊಂಡು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಯಾವಾಗಲೂ ಕೂಡ ಚರ್ಚೆ ಮಾಡ್ತಾರೆ. ಸೊ ಅಂತಹ ಒಂದು ಪರಂಪರೆ ಈ ಒಂದು ಸದನಕ್ಕಿದೆ. ಇಂತಹ ಸದನದ ಒಂದು ಘನತೆಯನ್ನ, ಇದರ ಒಂದು ಗೌರವಯುತವಾದಂತಹ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗಬೇಕಾದಂತಹ ಜವಾಬ್ದಾರಿ ಇವತ್ತು ಸಲೀಂ ಅಹಮದ್ ಅವ್ರ ಮೇಲಿದೆ. ಅವರು ಆ ಕೆಲಸ ಖಂಡಿತ ಮಾಡ್ತಾರೆ. ಈಗಾಗಲೇ ಹೇಳಿದಾಗ ಅವರಿಗೆ ಅಪಾರವಾದಂತಹ ಅನುಭವ ಇರೋದ್ರಿಂದ ಆ ಪೀಠದ ಘನತೆ ಮತ್ತೆ ಗೌರವ ಇಲ್ಲೆಲ್ಲರಿಗಿಂತ ಹೆಚ್ಚಾಗಿ ಅದ್ರ ಏನು ಅನ್ನೋದು ಅವರಿಗೆ ಅದರ ಅರಿವಿದೆ. ಮತ್ತೆ ಅವರು ಆ ಪೀಠದಲ್ಲಿ ಕೂತ್ಕೊಂಡು ಎಲ್ಲ ಸದಸ್ಯರಿಗೂ ಕೂಡ ನ್ಯಾಯ ಒದಗಿಸಬೇಕಂತ ಕೆಲಸ ಅವ್ರು ಮಾಡಬೇಕಾಗಿದೆ. ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಯಾರ ಮಧ್ಯೆ ಕೂಡ ಯಾವುದೇ ಭೇದ ಭಾವ ಮಾಡದೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿ ಕಲಾಪಗಳು ಸುಗಮವಾಗಿ ನಡ್ಕೊಂಡು ಹೋಗುವಂತ ಕೆಲಸನ ಅವ್ರು ಮಾಡಬೇಕಾಗಿದೆ. ಖಂಡಿತ ಆ ಕೆಲಸನ ಅವರು ಬಹಳ ಸಮರ್ಥವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ 100ಕ್ಕೆ 100ರಷ್ಟಿದೆ. ಸೊ ಹಾಗಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತೆ ಇಷ್ಟೆಲ್ಲ ಅನುಭವ ಇರುವಂತಹ ಸಲೀಂ ಅಹಮದ್ ಅವರು ಇವತ್ತು ಸಭಾಪತಿ ಪೀಠನ ಅಲಂಕರಿಸಲು ಬಹಳ ಸಂತೋಷವಾದಂಥ ವಿಚಾರ. ಅವರು ಈ ಒಂದು ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ. ನಿಮ್ಮ ರಾಜಕೀಯ ಜೀವನದಲ್ಲಿ ಇನ್ನೂ ಎತ್ತರ ಸ್ಥಾನಗಳನ್ನು ನೀವು ಪಡ್ಕೊಳ್ಳಿ ಅಂತಲೂ ಕೂಡ ನಾನು ಆಶಿಸ್ತಾ ಇವತ್ತು ನಿಮಗೆ ಧನ್ಯವಾದಗಳನ್ನ, ಶುಭಾಶಯಗಳನ್ನು ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಿರೋಧ ಪಕ್ಷ ನಾಯಕರು.